ವಿವಾಹಿತೆಯ ಭೀಕರ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ನಾದಿನಿಯೇ ಮಾಸ್ಟರ್ ಮೈಂಡ್, ಕಟ್ಟುಕತೆ ಕಟ್ಟಲು ಹೋಗಿ ಆರೋಪಿಗಳು ಅಂದರ್. ಆಲಿಕಲ್ಲು ಮಳೆಯ ಅಬ್ಬರ, ನೆಲ ಕಚ್ಚಿದ ತೋಟದ ಬೆಳೆಗಳು, ಸಂಕಷ್ಟಕ್ಕೆ ಸಿಲುಕಿದ ರೈತರು. ಐಪಿಎಲ್ ಫೈನಲ್ಗೆ ಕ್ಷಣಗಣನೆ, ಅಭಿಮಾನಿಗಳ ಉತ್ಸಾಹಕ್ಕೆ ಹತೋಟಿ ಇರಲಿ, ಕಾನೂನು ಮೀರಿದ್ರೆ ಹುಷಾರೆಂದ ಪೊಲೀಸ್ ಇಲಾಖೆ. ನೂತನ ಸಿಎಂ ಪದಗ್ರಹಣ ಹಿನ್ನೆಲೆ ಕೆಎಚ್ ಮುನಿಯಪ್ಪನವರಿಗೆ ಡಿಸಿಎಂ ಸ್ಥಾನಕ್ಕೆ ಪಟ್ಟು, ಮಾದರ ಮಹಾಸಭಾ ತಾಲೂಕು ಘಟಕದಿಂದ ಆಗ್ರಹ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ವಿವಾಹಿತೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಿನಿಮೆಯ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಎಂದು ಬಿಂಬಿಸಲು ಯತ್ನಿಸಿದ್ದ ಪ್ರಕರಣವನ್ನ ನಗರ ಠಾಣೆ ಪೊಲೀಸರು ಕೇವಲ ಕೆಲವೇ ಗಂಟೆಗಳಲ್ಲಿ ಪ್ರಕರಣ ಭೇದಿಸಿದ್ದಾರೆ. ಅಚ್ಚರಿಯ ಸಂಗತಿ ಏನೆಂದ್ರೆ, ಕೊಲೆಯ ಮಾಸ್ಟರ್ ಮೈಂಡ್ ಮೃತಳ ನಾದಿನಿಯೇ ಆಗಿದ್ದ ರಹಸ್ಯ ಬಯಲಾಗಿದೆ. ಚಿಕ್ಕಬಳ್ಳಾಪುರದ ಕಂದವರ ಬಾಗಿಲಿನಲ್ಲಿ ಗುರುವಾರ ಮಧ್ಯರಾತ್ರಿ ನಡೆದ ಬೆಚ್ಚಿ ಬೀಳಿಸಿದ ಗೃಹಿಣಿಯ ಪುಷ್ಪಲತಾ ಮರ್ಡರ್ ಕೇಸ್ ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಕೊಲೆಯಾಗಿ ಒಂದೇ ದಿನದಲ್ಲೇ ಕೊಲೆಗಡುಕರ ಜಾಡು ಪೊಲೀಸರು ಬಟ ಬಯಲು ಮಾಡಿದ್ದಾರೆ. ರಾತ್ರಿ ನಾವು ಊಟ ಮಾಡಿಬಿಟ್ಟು ಹೋಗಿ ಟಾನಿಕ್ ಕುಡಿದ್ಬಿಟ್ಟು ಮಲ್ಕೊಂಡ್ವಿ. ನಾವು ಮಕ್ಕಳು ಇಬ್ಬರು, ನಾನು ಹಾಲೊಳಗೆ ಮಲ್ಕೊಂಡ್ವಿ. ನಮ್ಮ 2 ಮೊಮ್ಮಕ್ಕಳು ರೂಮಲ್ಲಿ ಮಲ್ಕೊಂಡ್ರೆ ನಮಗೆ ಮದ್ದು ಕುಡ್ದು ಈ ಟಾನಿಕ್ ಕುಡ್ದಾದ್ಮೇಲೆ ಬಾತ್ರೂಮ್ಗೆ ಹೋಗೋ ಅಭ್ಯಾಸ ಆಯಿತು. 1 ಸಲ 2 ಸಲ ಟೈಮ್ ಕೂಡ ನೋಡಿಲ್ಲ. ಲೈಟ್ಗಳೆಲ್ಲ ಆರಿಸಿದ್ರು, ಬಾಗಿಲು ತೆಗ್ದಿತ್ತು. ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹೋಗೋ ಹೊತ್ತಿಗೆ ಅವ್ರ 2 ಮಕ್ಕಳು ಕಿರ್ಚಾಡ್ತಾಯಿದ್ರು. ನಮ್ಮ ಭವ್ಯ ಮಕ್ಕಳು ಮೊಮ್ಮಕ್ಕಳು ಇದೇನು ಕಿರ್ಚಾಡ್ತಾರೆ ಅಂತ ಹೋಗಿ ನೋಡಿ, ಲೈಟ್ ಅವರೇ ಬಂದು ಹಾಕಿದ್ರು. ಲೈಟ್ಗಳು ಹಾಕಿದ್ರೆ ಯಮ್ಮ ಬಿದ್ದಾಡಿ ಒದ್ದಾಡ್ತಾಯಿದ್ದೆ. ಯಮ್ಮ ನನ್ನ ಮೊಮ್ಮಗಳು, ಪುಷ್ಪ ಅಮ್ಮ ಅಲ್ಲ ಮೊಮ್ಮಗಳು, ಭವ್ಯ. ಆಮೇಲೆ ಪುಷ್ಪನ ಹೋಗಿ ಹಿಂಗೆ ಅಲ್ಲಾಡಿಸಿದ್ರೆ ಇಲ್ಲ, ಕತ್ತಳಿಗೆ ಹಿಂಗೆ ಎಳೆದ್ಬಿಟ್ಟಿದ್ದಾರೆ. ಅದು ಏನು ಯಾರು ಬಂದರು ಏನಂತ ನನಗೆ ಗೊತ್ತಿಲ್ಲ. ಅವ್ರು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಎಲ್ಲ ಕೈ ಸಾಗಳಿಗೆ ಹಿಂಗೆ ಹೇಳಿದ್ರು. ಆಸ್ಪತ್ರೆಗೆ ಹಾಕೊಂಡು ಹೋದ್ರು. ಯಾರು ಅಂತ ಗೊತ್ತೇ ಇಲ್ಲ ಸರ್ ನಮಗೆ. ಇವರು ಕರ್ಗ ಬರ್ತಾರೆ ಅಂತ ಬಾಕಲ್ ತಗೊಂಡು ಬಿಟ್ಟಿದ್ರು ಆ ಹುಡುಗಿ. ಅಲ್ಲ ಹೇಳೋದಕ್ಕೂ ಒಂದು ಇದಿರುತ್ತೆ. ಏನಕ್ಕೆ ಎತ್ಕೊಂಡೋಗಿ ಇಕ್ತಾ ಇದ್ವಿ ನಾವಲ್ಲಿ? ಏನು ಕಿರುಕುಳ ಕೊಡ್ತಾ ಇದ್ವಿ ಸರ್? ಏನು ವರದಕ್ಷಿಣೆ ಕೊಡ್ತಾ ಇದ್ವಾ? ಇಲ್ಲ ನೀನೇನ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ, ನಮ್ಗೆ ಸೈಟ್ ಕೊಡು, ಇನ್ನೊಂದು ಕೊಡು ಅಂತ ಇದ್ವಾ? ಏನು ಕಿರುಕುಳ ಕೊಡ್ತಾ ಇದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ? ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಒಡವೆ ಎಲ್ಲ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು ಸರ್? ಏನಾದರೂ ಅಂದ್ಕೊಳ್ಳಿ ಬಿಡಿ ಸರ್, ಅದು ಎನ್ಕ್ವೈರಿ ಸರ್. ನಾವು ಮಾಡಿದರೆ ನಾವೇ ಹೋಗಿ ಕೂತ್ಕೋತೀವಿ ಬಿಡಿ ಸರ್, ಆಯಿತಾ? ಇದನ್ನೊಮ್ಮೆ ಕೇಳಿಸಿಕೊಂಡ್ರಲ್ಲ ವೀಕ್ಷಕರೇ, ಭವ್ಯಾಳ ತಾಯಿ ಮತ್ತು ಅಜ್ಜಿಯ ಡ್ರಾಮಾ ಕಟ್ಟಿದ ಮಾತುಗಳನ್ನ, ನಮಗೇನು ಗೊತ್ತಿಲ್ಲ, ನಾವೇನು ತಪ್ಪೇ ಮಾಡಿಲ್ಲ ಅನ್ನುವ ಮಾತುಗಳನ್ನ. ಇವರ ಮಾತುಗಳೆಲ್ಲ ಇವರ ಕುಟುಂಬದ ಮೇಲೆಯೇ ಅನುಮಾನ ಮೂಡಿಸಿತ್ತು. ಪೊಲೀಸರು ಭವ್ಯಾಳನ್ನ ವಿಚಾರಿಸಿದಾಗ ಅಸಲಿ ಕತೆ ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಹೌದು, ಅಂದು ಮೇ 28 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಆತನ ಸೊಸೆ 23 ವರ್ಷದ ಪುಷ್ಪಲತಾಳನ್ನ ಕೊಲೆ ಮಾಡಿದಂತೆ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿತ್ತು. ಪುಷ್ಪಲತಾಳ ಜೊತೆಗಿದ್ದ ಆಕೆಯ ನಾದಿನಿ ಭವ್ಯ ರಾಬರಿ ಕತೆ ಕೇಳಿ ತನಗೆ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಸಿಂಪಡಿಸಿ ಪುಷ್ಪಲತಾಳ ಕೊಲೆ ಮಾಡಿ ಆಕೆಯ ಮೈ ಮೇಲೆ ಇದ್ದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ ಎಂದು ಕಟ್ಟುಕತೆ ಹೇಳಿದ್ಲು. ಸ್ಥಳಕ್ಕೆ ಬಂದಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದ್ರೆ, ಜೊತೆಗಿದ್ದವಳೆ ತನ್ನ ಸಹೋದರ ಸಂಬಂಧಿ ಜೊತೆ ಸೇರಿ ಕೊಲೆ ಮಾಡಿರುವ ರಹಸ್ಯ ಬಯಲಾಗಿದೆ.
ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಪೂಜಿ ನಗರ್ ಏರಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಯಂಗ್ ಲೇಡಿ ಅರೌಂಡ್ 23 ಇಯರ್ಸ್ ಏಜ್ ಇದೆ ಅವ್ರದ್ದು, ಪುಷ್ಪಲತಾ. ಅವ್ರದ್ದು ಮದುವೆ ಆಗಿ ಹಸ್ಬೆಂಡ್ ಜೊತೆಗೆ ಅವ್ರ ಮನೆಯಲ್ಲಿ ಇತ್ತು. ಅವ್ರದ್ದು ಡೆತ್ ಆಗಿದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ನಾನು ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ ಸೀನ್ ಆಫ್ ಕ್ರೈಮ್ಗೆ. ಆಮೇಲೆ ನಮ್ಮ ಗಮನಕ್ಕೆ ಬಂತು ಕಿ ಇವರಿಗೆ ಇದು ಮರ್ಡರ್ ಇದೆಯಾ ಈ ಥರ ನಮಗೆ ಚೆಕ್ ಮಾಡಿ ನಮಗೆ ಅರ್ಥ ಆಯಿತು. ನಾವು ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈಗ ಎಲ್ಲ ಕ್ಲಿಯರ್ ಆಯಿತು ಕಿ ಇವ್ರದ್ದು ಡೆತ್ ಏನು ಸ್ಮೋದರಿಂಗ್ ಕಾರಣ ಬಗ್ಗೆ ಆಗಿದೆ. ಬೇಸಿಕ್ಲಿ ಇವರು ರಾತ್ರಿ ಮಲಗಿದ್ದಾರೆ, ಆ ಟೈಮ್ಗೆ ಇವ್ರದ್ದು ಡೆತ್ ಆಗಿದೆ. ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಸಿಸ್ಟರ್ ಇನ್ ಲಾ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದರು. ಅವರ ಮೇಲೆ ಕೂಡ ಏನು ಪ್ರಯತ್ನ ಮಾಡಿದ್ದಾರೆ, ಅವರ ಮಾವು ತೋಳುಗಳೇನು ಬಟ್ಟೆ ಹಾಕಿ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ಆಮೇಲೆ ನಾವು ಸೀನ್ ಆಫ್ ಕ್ರೈಮ್ಗೆ ಯಾವಾಗ ಪರಿಶೀಲನೆ ಮಾಡಿದ್ದೀವಿ ನಮಗೆ ಗೊತ್ತಾಯಿತು ಕೆ ಒಂದು ಪಿಲ್ಲೋಯಿಂದ ಈ ಲೇಡಿಗೆ ಯಾವಾಗ ಇವರು ನಿದ್ರೆ ಮಾಡ್ತಾಯಿತ್ತು ಆ ಟೈಮ್ಗೆ ಪಿಲ್ಲೋಯಿಂದ ಇವರಿಗೆ ಸ್ಮೋದರಿಂಗ್ ಮಾಡಿದ್ದಾರೆ. ಆ ಕಾರಣ ಬಗ್ಗೆ ಇವರದು ಡೆತ್ ಆಗಿತ್ತು. ಬಟ್ ಇನ್ನೊಂದು ಕ್ಲೂ ಏನಿತ್ತು ಕಿ ಅವರಿಗೆ ನೆಕ್ ಮೇಲೆ ಒಂದು ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ. ಆ ಕಟ್ ಡೀಪ್ ಇರಲಿಲ್ಲ, ಓನ್ಲಿ ಸೂಪರ್ಫಿಷಿಯಲ್ ಕಟ್ ಇತ್ತು ಮತ್ತು ಬ್ಲಡ್ ಲಾಸ್ ಕೂಡ ಜಾಸ್ತಿ ಆಗಿಲ್ಲ. ಸ್ಪಾಟಲ್ಲಿ ನಮಗೆ ಗೊತ್ತಾಯಿತು ಕಿ ಬ್ಲಡ್ ಲಾಸಿಂದ ಆಗಿಲ್ಲ ಡೆತ್, ಇದು ಸ್ಮೋದರಿಂಗಿಂದ ಆಗಿದೆ. ಅದು ಆಮೇಲೆ ಪೋಸ್ಟ್ಮಾರ್ಟಮಲ್ಲಿ ಕೂಡ ಕನ್ಫರ್ಮ್ ಆಯಿತು. ಜೊತೆಗೆ ಅವರದು ಚೇನ್ ಗಾಯವಾಗಿತ್ತು ಮತ್ತು ಕಿವಿ ಒಳ್ಳೆ ಕೂಡ ಗಾಯವಾಗಿತ್ತು. ಅದನ್ನು ನಾವು ನೋಟ್ ಡೌನ್ ಮಾಡಿ ಇಲ್ಲ ಅಕ್ಕಪಕ್ಕದವ್ರ ಜೊತೆ ಮಾತಾಡಿದ್ದೀವಿ, CCTV ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರಾತ್ರಿ ಹೋಗಿ ಯಾರು ಅವ್ರದ್ದು ಸಿಸ್ಟರ್ ಇನ್ ಲಾಗೆ ಕೂಡ ಗಾಯ ಆಗಿತ್ತು, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಹೋಗಿ ಕೂಡ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಅವರು ತುಂಬ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅವರು ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅದು ಏನು ಸ್ಟೋರಿ ಮ್ಯಾಚ್ ಆಗ್ತಾ ಇರಲಿಲ್ಲ. ನಮಗೆ ಅವ್ರ ಮೇಲೆ ಕೂಡ ಅನುಮಾನ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ನಾವು ಎಲ್ಲ ಫ್ಯಾಕ್ಟ್ಸ್ ವೆರಿಫೈ ಮಾಡಿದ್ದೀವಿ. ಅವರು ಏನೇನು ಸ್ಟೋರಿ ಲೈನ್ ಹೇಳಿದ್ದಾರೆ ಆ ಥರ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಯಾವಾಗ ಕ್ರಾಸ್ ಕ್ವಶನಿಂಗ್ ಮಾಡಿದ್ದೀವಿ, ಇಂಟರ್ಗೇಷನ್ ಮಾಡಿದ್ದೀವಿ, ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ. ಇನ್ನು ಪುಷ್ಪಲತಾ ಕೊಲೆ ಪ್ರಕರಣ ರಹಸ್ಯ ತಿಳಿಯುತ್ತಿದ್ದಂತೆ ಪೊಲೀಸರು ಮೃತಳ ನಾದಿನಿ ಭವ್ಯ ಹಾಗೂ ಆಕೆಯ ಸಹೋದರ ಸಂಬಂಧಿ ಹೊಸಕೋಟೆ ಮೂಲದ ಲೋಹಿತ್ ಕುಮಾರ್ ಅಲಿಯಾಸ್ ಲುಲ್ಲುನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಭವ್ಯ ತನ್ನ ಬಾಯ್ ಫ್ರೆಂಡ್ ಜೊತೆ ಇರೋ ಹಸಿ ಬಿಸಿ ಖಾಸಗಿ ವಿಡಿಯೋಗಳನ್ನ ಇಟ್ಟುಕೊಂಡು ಲೋಹಿತ್ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಎನ್ನಲಾಗಿದೆ. ಇದರಿಂದ ಆತನಿಗೆ ಚಿನ್ನಾಭರಣ ಕೊಡಲು ಪುಷ್ಪಲತಾ ಮೇಲಿದ್ದ ಚಿನ್ನಾಭರಣ ಕದಿಯುವ ಯೋಜನೆ ರೂಪಿಸಲಾಗಿತ್ತು. ಆದ್ರೆ ಆಕೆ ಬದುಕಿದ್ರೆ ನಮಗೆ ಕಷ್ಟ ಅಂತ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಭವ್ಯ. ಅವರದು ಒಬ್ಬರು ಫ್ರೆಂಡ್ ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ. ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೇನ್ಗೆ ಏನಾದರೂ ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು. ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ ಇಬ್ಬರು ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವ್ರ ಸಿಸ್ಟರ್ ಇನ್ ಲಾ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು. ಬೇಸಿಕ್ಲಿ ಈ ಭವ್ಯಗೆ ಇಂಟರ್ಗೇಷನ್ ಮಾಡಿದ್ದೀವಿ. ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ ಕಿ ಈ ಲಲ್ಲು ಅವರಿಗೆ ಬೇಸಿಕ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವಿಡಿಯೋಸ್ ಇರಬೇಕು ಅವ್ರದ್ದು, ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ವಿಷಯ ಬಗ್ಗೆ ಮೊದಲೇ ಕೂಡ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಏನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು ಬಾರಿ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಬಟ್ ಈ ಲಲ್ಲು ಮತ್ತೆ ಇವರಿಗೆ ತೊಂದರೆ ಕೊಡ್ತಾಯಿತ್ತು, ಕಿರುಕುಳ ಮಾಡ್ತಾಯಿತ್ತು, ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನಿಲ್ಲ, ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಈ ಬೇಸಿಕ್ಲಿ ಇನ್ಸಿಡೆಂಟಲ್ಲಿ ಫ್ಯಾಮಿಲಿಯಲ್ಲಿ ಜೆಂಟ್ಸ್ ಯಾರು ಇದ್ದಾರೆ ಅವ್ರಿಗೆ ಏನು ಗೊತ್ತಿಲ್ಲ. ಈ ಕೇಸಲ್ಲಿ ಅಕ್ಯೂಸ್ಡ್ ಲೇಡಿ ಯಾರು ಇದ್ದಾರೆ ಅವರು ಮತ್ತು ಈ ಲೇಡಿದು ಹಸ್ಬೆಂಡ್, ಡಿಸೀಸ್ಡ್ ಲೇಡಿದು ಹಸ್ಬೆಂಡ್ ಟ್ವಿನ್ ಸಿಸ್ಟರ್ ಬ್ರದರ್ ಇದ್ದಾರೆ. ಆಮೇಲೆ ಇವ್ರಿಗೆ ಸಿನ್ಸ್ ಎಷ್ಟು ದಿನದಿಂದ ಇವ್ರದ್ದು ಎಕ್ಸ್ಟೋರ್ಷನ್ ಆಗ್ತಾಯಿದೆ ಲಲ್ಲು ಕಡೆಯಿಂದ, ಸೊ ಇವ್ರದ್ದು ಒಡವೆಗಳು ಕೂಡ ಎಲ್ಲ ಫೇಕ್
ಅಂದರೆ ಪಾಲಿಶ್ಡ್ ಒಡವೆ ಇದೆ, ಇವರ ಹತ್ರ ಯಾವುದು ರಿಯಲ್ ಗೋಲ್ಡ್ ಇಲ್ಲ, ಯಾವುದು ದುಡ್ಡಿಲ್ಲ. ಸೊ ಇವರು ಯಾವುದನ್ನು ಈ ಎಲ್ಲ ಜೆಂಟ್ಸ್ ಮನೆಯದು ಮೇಲ್ ಮೆಂಬರ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ಇವರು ಇಲ್ಲೆಲ್ಲೂಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಇವರು ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಮತ್ತು ನನ್ನ ಸಿಸ್ಟರ್ ಇನ್ ಲಾ ಹತ್ರ ಗೋಲ್ಡ್ ಚೈನ್ ಇದೆ ಮತ್ತು ಗೋಲ್ಡ್ ಇಯರಿಂಗ್ಸ್ ಇದೆ, ಅದನ್ನು ನಿಮಗೆ ಕೊಡ್ತೀನಿ ಈ ಥರ ಅವ್ರಿಗೆ ತಿಳಿಸಿದ್ದಾರೆ. ಆಮೇಲೆ ಇವರು ನಮ್ಮ ಮಾಹಿತಿ ಪ್ರಕಾರ ಅದನ್ನು ಈವ್ನಿಂಗ್ ಲೇಟ್ ನೈಟಲ್ಲಿ ಬಂದು ಈ ಥರ ಆಲ್ರೆಡಿ ಸಿನ್ಸ್ ನಾವು ಯಾವಾಗ ಸೀನ್ ಆಫ್ ಕ್ರೈಮ್ಗೆ ಹೋಗಿದ್ದೆ ಆ ಟೈಮ್ಗೆ ಫೋರ್ಸ್ಡ್ ಎಂಟ್ರಿದು ಯಾವುದೂ ಸೈನ್ ಇರಲಿಲ್ಲ, ಅಂದರೆ ಯಾರೂ ಡೋರ್ ಬ್ರೇಕ್ ಮಾಡಲಿಲ್ಲ. ಸೊ ನಾವು ಆ ವಿಚಾರ ಬಗ್ಗೆ ಕೂಡ ಕ್ವಶನ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರೇ ರಾತ್ರಿ ಅದನ್ನು ಡೋರ್ಗೆ ಓಪನ್ ಮಾಡಿಬಿಟ್ರು ಮಲಗಿದ್ದಾರೆ ರಾತ್ರಿ. ಮತ್ತು ಯಾವಾಗ ಈ ಯಾರು ಡಿಸೀಸ್ ಲೇಡಿ ಇದ್ದಾರೆ ಅವ್ರಿಗೆ ನಿದ್ರೆ ಬಂತು, ಆಮೇಲೆ ಇವರಿಗೆ ಎಂಟ್ರಿ ಕೊಟ್ಟು ಒಳಗಡೆ ಈ ಥರ ಅವ್ರಿಗೆ ಸ್ಮಾದರಿಂಗ್ ಮಾಡಿ ಸಾಯಿಸಿ ಅವ್ರಿಗೆ ಚೇನ್ ಮತ್ತು ಕಿವಿ ಹೊಲಿಗೆ ಎತ್ಕೊಂಡು ಹೋಗಿದ್ದಾರೆ. ಈ ಕೇಸಲ್ಲಿ ನಾವು 2 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅತ್ತಿಗೆಯ ಕೊಲೆಗೈದು ಆಕೆಯ ಚಿನ್ನಾಭರಣ ದೋಚಿದ್ದಲ್ದೆ ಮಾಡಿದ ಪಾಪ ಮುಚ್ಚಿಟ್ಟುಕೊಳ್ಳಲು ಸಿನಿಮಾ ಕತೆ ಕಟ್ಟಿದ್ದ ಆರೋಪಿಗಳಾದ ಭವ್ಯ ಹಾಗೂ ಲೋಹಿತ್ ಪೊಲೀಸರ ಅತಿಥಿಗಳಾಗಿದ್ದು, ಭವ್ಯಳ ಸ್ಕೆಚ್ಗೆ ಆಕೆಯ ತಾಯಿ ವಿಜಯಮ್ಮ ಮತ್ತು ಅಜ್ಜಿ ನಾಗಮ್ಮ ಸಾಥ್ ನೀಡಿದ್ದು ದುರದೃಷ್ಟವೇ ಸರಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಲೂರು ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸುರಿದ ಅಕಾಲಿಕ ಆಲಿಕಲ್ಲು ಮಳೆಯಿಂದ ಫಸಲಿಗೆ ಬಂದಿದ್ದ ಹೂ, ಕ್ಯಾಪ್ಸಿಕಂ, ಬೀನ್ಸ್, ಟೊಮ್ಯಾಟೊ ಬೆಳೆ ಸೇರಿ ಮತ್ತಿತರ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಮಾಲೂರು ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸುರಿದ ಅಕಾಲಿಕ ಆಲಿಕಲ್ಲು ಮಳೆಯಿಂದ ಫಸಲಿಗೆ ಬಂದಿದ್ದ ವೈಟ್ ಸೇವಂತಿ ಹೂ, ಕ್ಯಾಪ್ಸಿಕಂ, ಬೀನ್ಸ್, ಟೊಮ್ಯಾಟೊ ಬೆಳೆ ಸೇರಿ ಮತ್ತಿತರ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿರುವ ಘಟನೆ ನಡೆದಿದೆ. ತಾಲೂಕಿನ ಮಾದನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾತ್ರಿ ಧಾರಾಕಾರವಾಗಿ ಸುರಿದ ಆಲಿಕಲ್ಲು ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿವೆ. ಲಕ್ಷಾಂತರ ರು ವೆಚ್ಚ ಮಾಡಿ ಬೆಳೆದಿದ್ದ ಬೆಳೆ ಕ್ಷಣಾರ್ಧದಲ್ಲೇ ಮಣ್ಣು ಪಾಲಾಗಿದೆ. ಮಾಲೂರು ಹೊರವಲಯದಲ್ಲಿರುವ ಮಾದನಹಟ್ಟಿ ಗ್ರಾಮದ ರವಿಕುಮಾರ್ ಜಮೀನಿನಲ್ಲಿ ರೈತರು ಬೆಳೆದಿದ್ದ ವೈಟ್ ಸೇವಂತಿ ಹೂ, ಕ್ಯಾಪ್ಸಿಕಂ, ಬೀನ್ಸ್, ಟೊಮ್ಯಾಟೊ ಬೆಳೆ ಸಂಪೂರ್ಣ ಹಾನಿಯಾಗಿವೆ. ಆಲಿಕಲ್ಲು ಮಳೆಯಿಂದ ಬೆಳೆ ಹಾನಿ ರೈತ ರವಿಕುಮಾರ್ ಅವರಿಗೆ ಸೇರಿದ 7 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಯು ಅಕಾಲಿಕವಾಗಿ ಸುರಿದ ಮಳೆ ಬೆಳೆಯನ್ನ ಆಹುತಿ ಪಡೆದು ಲಕ್ಷಾಂತರ ರು ನಷ್ಟ ಉಂಟಾಗಿದೆ. ಏನಿವತ್ತು ನಮ್ಮ ರೈತರ ಪಾಡಂದರೆ ರೈತರದು ತುಂಬ ಕಷ್ಟವಾದಂಥ ಪಾಡು. ಏನಿವತ್ತು ನೋಡಿ, ಇಷ್ಟು ನಾವು ಹೂವು ಇವತ್ತು 1.5 ಎಕರೆಯಲ್ಲಿ ನಾವು ಮೆಸ್ ಹಾಕಿ ಶೇಡ್ ನೆಟ್ ಹಾಕಿ ಬೆಳೆ ಮಾಡಿ ಒಂದು ಕಟಾವು ಮಾಡಿದ್ದೀವಿ. ಹೂವು 1 kg 350 ರೂಪಾಯಿ ಮಾರ್ಕೆಟ್ ಹೋಗ್ತದೆ. ಈಗ ರಾತ್ರಿ ಬಂದಿದ್ದು ಮಳೆಯಿಂದ ಆನೆಕಲ್ಲು ಏನು ಭಯಂಕರ ಜಿಗಂತ ಹೇಳೋಕ್ಕಾಗ್ತಾಯಿಲ್ಲ, ಆ ಥರ ಕಲ್ಲು ಬಿದ್ದು ನಮ್ಮ ಮೆಸ್ಸು ಎಲ್ಲ ಬಿದ್ದು ಗಿಡ ಎಲ್ಲ ಹಾಳಾಗಿ ಎಲ್ಲ ನೋಡಿ ಈ ಸ್ವಲ್ಪ ಕಾಣಿಸ್ತದಷ್ಟೇ, ಅದೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಇದು ಸ್ವಲ್ಪ ಈ ಕಡೆ ನಮ್ಮ ಫ್ರಂಟಲ್ಲಿ ನಾವು ಮಾತಾಡೋ ಸ್ವಲ್ಪ ನಿಂತಿದೆ, ಈ ಕಡೆ ಎಲ್ಲ ಮುಚ್ಕೊಂಡಿದೆ. ಇದರಲ್ಲಿ ನಮಗೆ ತುಂಬ ಹಾನಿ ಆಗಿದೆ. ಇದರಲ್ಲಿ ನನಗೆ ಇದು ಖರ್ಚು ನಾವು ಮಾಡಿರೋದು ಸುಮಾರು ಒಂದು 5 ಲಕ್ಷದಿಂದ 6 ಲಕ್ಷ ರೂಪಾಯಿ ನಮ್ಮ ಬಂಡವಾಳ ಅಷ್ಟು ಖರ್ಚು ಮಾಡಿದ್ದೀವಿ. ಇದು ನಾವೇ ಈ ಬೆಲೆ ನಮ್ಗೆ ಸಿಕ್ಕೋಗಿದ್ರೆ ಹೆಚ್ಚಿಗೆ ನಮ್ಗೆ ಒಂದು 20 ಲಕ್ಷ ರೂಪಾಯಿ ಅಷ್ಟು ನಮಗೆ ಇದು ಮಾರ್ಕೆಟಲ್ಲಿ ಒಳ್ಳೆ ಬೆಳೆ. ಇದು ವೈಟ್ ಅಂತ, ಶಾಮಂತಿ ವೈಟ್ ಅಂತ. ಇದಕ್ಕೆ ನಮಗೆ ಈ ಲಾಸ್ ಆಗಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದಿದ್ದರು. ಈಗ ನಮ್ಮ ದಂಡಾಧಿಕಾರಿಗಳು ಅವರು ಬಂದು ನಮ್ಮ ತೋಟ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ತೋಟಗಾರಿಕೆ ಸಾರು ಬಂದಿದ್ದಾರೆ, ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಇವರು ಬಂದು ವೀಕ್ಷಣೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಏನೋ ಇದು ನಮಗೆ ಪರಿಹಾರ ಕೊಡಬೇಕಂತೇಳಿ ನಮ್ಗೆ ಕೇಳ್ಕೊಳ್ತೇವೆ. ಇದೊಂದೇ ಅಲ್ಲ, ಮತ್ತು ಇನ್ನೂ ವೀಕ್ಷಣೆ ಮಾಡವ್ರೆ. ಇನ್ನು ಬೀನ್ಸ್ ಒಂದು 2 ಎಕರೆ ಹೋಗಿದೆ. ಇನ್ನು ಅಲ್ಲಿ ಕುಕ್ಕುಂಬರ್ ಸೌತೆ ಗಿಡ ಅಲ್ಲಿ 1.5 ಎಕರೆ 2 ಎಕರೆ ಅದು ಹಾಳಾಗಿದೆ. ಟೊಮಾಟೊ 1 ಎಕರೆ ಹಾಳಾಗಿದೆ. ಇದು ನಂದೇ ಹೆಚ್ಚು ಕಮ್ಮಿ ಒಂದು 7-8 ಎಕರೆ ನಮ್ಮದು ಈ ರಾತ್ರಿ ಮಳೆ ಹಾನಿಯಿಂದ ನಮ್ಮದು ಹಾಳಾಗಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಮಗೆ ಪರಿಹಾರ ಕೊಡಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಷ್ಟು ನಷ್ಟ ಆಗಿದೆ? 2 ಲಕ್ಷ ಬೆಡ್ ಕಟ್ಟಿದ್ದೀವಿ. ಹೊಸದಾಗಿ ಬೆಡ್ ಕಟ್ಟಿರೋದು ಎಲ್ಲ ಜಲಡಿ ಥರ ಆಗ್ಬಿಟ್ಟಿದೆ. ಜಲಡಿ ಥರ ಆಗ್ಬಿಟ್ಟಿದೆ ಎಲ್ಲ. ಅದು ನಷ್ಟನೇ, ಎಲ್ಲ ನಷ್ಟನೇ. ಹೇಳ್ಕೊಂತಂದರೆ ಹೋಗ್ತಾ ಇರ್ತದೆ. ನಾವು ನಮ್ಮದೆಲ್ಲ ಕೊಡುವಂಥ ನಾವು ಪರಿಹಾರ ಕೇಳೋಕ್ಕಾಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ವೀಕ್ಷಣೆ ಮಾಡವ್ರೆ. ಅದು ನೋಡಿ ಅದಕ್ಕೆ ಏನು ಪರಿಹಾರ ಸಿಗುತ್ತೆ ಅಂತ ಮಾಡಿಕೊಳ್ಳಿ ಅಂತ ಅವ್ರಲ್ಲಿ ವಿನಂತಿ.
ಇನ್ನು ಸ್ಥಳಕ್ಕೆ ತಹಸೀಲ್ದಾರ್ ರೂಪಾ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿ ಪ್ರದೀಪ್ ಬೆಳೆಹಾನಿಯಾದ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ.
EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಐಪಿಎಲ್ನ ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಫೈನಲ್ ಪಂದ್ಯದ ಪ್ರಯುಕ್ತ ಅಭಿಮಾನಿಗಳಿಗೆ ಸಮಾಜ ಸೇವಕ ಹರೀಶ್ ರೆಡ್ಡಿ ಆರ್ಸಿಬಿ ಅಭಿಮಾನಿಗಳ ಉತ್ಸಾಹ ಹೆಚ್ಚಿಸಲು ಉಚಿತವಾಗಿ ಆರ್ಸಿಬಿ ಜರ್ಸಿಗಳನ್ನು ವಿತರಿಸಿದ್ದಾರೆ. ಇನ್ನೊಂದೆಡೆ ಪೊಲೀಸ್ ಇಲಾಖೆ ಅಭಿಮಾನಿಗಳ ಆಚರಣೆಗೆ ಕಡಿವಾಣ ಹಾಕಿದ್ದು, ಕಾನೂನು ಮೀರಿ ಅತಿರೇಕ ಮಾಡಿದರೆ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ. ಭಾನುವಾರ ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಆರ್ಸಿಬಿ ಹಾಗೂ ಜಿಟಿ ನಡುವಿನ ಐಪಿಎಲ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಸಂದರ್ಭದಲ್ಲಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವಕ ಹರೀಶ್ ರೆಡ್ಡಿ ಅವರು ಆರ್ಸಿಬಿ ತಂಡಕ್ಕೆ ಶುಭಾಶಯ ಕೋರಿ ನೂರಾರು ಆರ್ಸಿಬಿ ಅಭಿಮಾನಿಗಳಿಗೆ ಉಚಿತವಾಗಿ ಆರ್ಸಿಬಿ ಜರ್ಸಿಗಳನ್ನು ಎಪಿಎಂಸಿ ಮಾರುಕಟ್ಟೆಯ ಬಳಿ ವಿತರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಬಾರಿ ಆರ್ಸಿಬಿ ಚಾಂಪಿಯನ್ ಆಗುವ ವಿಶ್ವಾಸ ವ್ಯಕ್ತಪಡಿಸಿ ತಂಡದ ಆಟಗಾರರಿಗೆ ಶುಭ ಹಾರೈಸಿದ್ದಾರೆ. ಜರ್ಸಿಗಳನ್ನು ಪಡೆದ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿ ಆರ್ಸಿಬಿಗೆ ಬೆಂಬಲ ಸೂಚಿಸಿದ್ದಾರೆ. ಫೈನಲ್ ಪಂದ್ಯಕ್ಕೂ ಮುನ್ನ ನಡೆದ ಈ ಕಾರ್ಯಕ್ರಮ ಆರ್ಸಿಬಿ ಅಭಿಮಾನಿಗಳ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದ್ದು, ಎಲ್ಲೆಡೆ ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಗಳು ಮೊಳಗಿದವು. ಸರ್, ಏನು ಮೊನ್ನೆ ದಿನ ನಾವು ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಆರ್ಸಿಬಿ ತಂಡ ಫೈನಲ್ಗೆ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಆರ್ಸಿಬಿ ಅಭಿಮಾನಿಗಳು, ವಿಶೇಷವಾಗಿ ಯುವಕರಿಗೆ ನಾನು ಒಂದು ಜರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ದಿನ ಜರ್ಸಿಯನ್ನು ವಿತರಣೆ ಮಾಡೋವಂಥ ಕೆಲಸ ಮಾಡಿದ್ದೀವಿ ಸರ್. ಅದೇ ರೀತಿ ನಮ್ಮ ಏನು ಸತತ 17 ವರ್ಷಗಳ ಕಷ್ಟ 18ನೇ ವರ್ಷಕ್ಕೆ ಏನು ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದಿತ್ತು, ಅದೇ ರೀತಿ ಮತ್ತೊಮ್ಮೆ ಈ ಸಲನೂ ಕೂಡ ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದು ನಮ್ಮ
ತಂಡದ ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಲಿ ಅಂತ ನಾನು ಇಡೀ ತಂಡದಲ್ಲಿ ಮನವಿಯನ್ನು ಮಾಡ್ತಾ RCB ತಂಡಕ್ಕೆ, ಇಡೀ ಕರ್ನಾಟಕ ಜನತೆಗೆ, ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಜಾತ್ರೆ ರೀತಿ ಜನ ಸೇರಿದ್ರು, ಆ ಜನನ ನೋಡ್ತಿದ್ರೆ RCB ಅಭಿಮಾನಿಗಳನ್ನ ನೋಡ್ತಿದ್ರೆ ಯಾವ ರೀತಿ ಅನ್ನಿಸ್ತು ನಿಮಗೆ ಅಂತ? ಸರ್, ಈಗ ಯಾರ ಹತ್ರನೂ ಹಣ ಇಲ್ದಿರ ಯಾರೂ ಬಂದಿಲ್ಲ. ಒಂದು ಅಭಿಮಾನಿಯಾಗಿ RCB ಅಭಿಮಾನಿಗಳಾಗಿ ಬಂದಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಏನು ಬಂದಿದ್ದರು, 99% ಪ್ರತಿಯೊಬ್ಬರಿಗೂ ಜರ್ಸಿ ಸಿಕ್ಕಿದೆ. ನುಗ್ಗಲಲ್ಲಿ 2, 3, 4 ತಗೊಂಡು ಹೋಗಿರೋದ್ರಿಂದ ಒಂದು 10-20 ಜನಕ್ಕೆ ಜರ್ಸಿ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ RCB ಅಭಿಮಾನಿಗಳಿಗೆ? ಏನು ಹೇಳ್ತೀರಿ RCB ಅಭಿಮಾನಿಗಳಿಗೆ? ಈ ಸಲನೂ ಕಪ್ ನಮ್ಮದೇ, ಯಾರು ಆಘಾತಕ್ಕೆ ಒಳಗಾಗಬೇಡಿ. ಮತ್ತೊಮ್ಮೆ ಕಪ್ ಗೆಲ್ತೀವಿ ನಾವು. ವಿಜೃಂಭಣೆಯಿಂದ ಮತ್ತೊಮ್ಮೆ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡೋಣ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಇನ್ನು RCB ಮತ್ತು GT ನಡುವೆ ನಡೆಯುತ್ತಿರುವ IPL ಫೈನಲ್ ಪಂದ್ಯದ ನಂತರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದು, ಪಂದ್ಯದ ಫಲಿತಾಂಶದ ಬಳಿಕ ರಸ್ತೆಗಳಲ್ಲಿ ಅಪಾಯಕಾರಿ ವಾಹನ ಚಲಾವಣೆ, ಸೈಲೆನ್ಸರ್ ಸದ್ದು, ಪಟಾಕಿ ಸಿಡಿಸುವುದು, ಸಾರ್ವಜನಿಕ ಶಾಂತಿಗೆ ಭಂಗ ತರುವ ರೀತಿಯ ಆಚರಣೆಗಳನ್ನು ನಡೆಸದಂತೆ ಸೂಚಿಸಿದೆ. ಕಾನೂನು ಮೀರಿ ವರ್ತಿಸಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾಳೆ 31st ಮೇ IPLದು ಫೈನಲ್ ಮ್ಯಾಚ್ RCB ವರ್ಸಸ್ GT, ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಮ್ಯಾಚ್ ಇದೆ. ಈ ವಿಚಾರ ಬಗ್ಗೆ ನಾವು ಸುಮಾರು ಎಚ್ಚರಿಕೆ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಪಬ್ಲಿಕ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಲಾಸ್ಟ್ ಇಯರ್ ಕೂಡ ಇನ್ಸಿಡೆಂಟ್ಸ್ ಆಗಿತ್ತು, ಸ್ಟ್ಯಾಂಪೀಡ್ ಕರೆಂಟ್ ಬಗ್ಗೆ ಇನ್ಸಿಡೆಂಟ್ ಆಗಿತ್ತು. ಈ ವಿಚಾರ ಬಗ್ಗೆ ನಾವು ಸ್ವಲ್ಪ ಏನು ಎಚ್ಚರಿಕೆ ತಗೋಬೇಕು ಪಬ್ಲಿಕ್ಗೆ, ಆ ವಿಚಾರ ಬಗ್ಗೆ ನಾನು ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸಿನ್ಸ್ ಲೇಟ್ ನೈಟ್ ಆಗುತ್ತೆ ಈ ಮ್ಯಾಚ್, ಆ ಟೈಮ್ಗೆ ಯಾವುದು ಕಾರಣಕ್ಕೆ ಯಾವುದು ಸೆಲಿಬ್ರೇಷನ್, ಯಾವುದು ಬೈಕ್ ರ್ಯಾಲಿ ಅಥವಾ ಸರ್ಕಲಲ್ಲಿ ಜಂಕ್ಷನಲ್ಲಿ ಬಂದು ಏನು ಸೆಲಿಬ್ರೇಷನ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಆ ಥರದ್ದು ಯಾವುದೂ ರೀತಿ ಏನು ಸೆಲಿಬ್ರೇಷನ್ ಮಾಡಬಾರ್ದು. ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಜೊತೆಗೆ ನಾನು ಕೂಡ ಮತ್ತು ನಮ್ಮ ಎಲ್ಲ ಬೇರೆ ಆಫೀಸರ್ಸೇ ಬಂದು ಎಲ್ಲರೂ ನೈಟ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದೂ ರೀತಿಗೆ ನಾವು ಸರ್ಕಲ್ಸಲ್ಲಿ ಜಂಕ್ಷನ್ಸಲ್ಲಿ ಸೇರಿಸಿ ಪಬ್ಲಿಕ್ಕಿಂದ ಏನು ಸೆಲಿಬ್ರೇಷನ್ ಆಗುತ್ತೆ ಅದನ್ನು ಯಾವುದೂ ಕಾರಣಕ್ಕೆ ನಾವು ಅಲೌ ಮಾಡಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದೇ ರೀತಿ ಇದು ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ, ಅದರ್ವೈಸ್ ಸುಮಾರು ಜನ ಈ ಡೋಲ್ ಕುಣಿತ ಜೊತೆಗೆ ಏನು ಸೆಲಿಬ್ರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ. ಆಮೇಲೆ ಸುಮಾರು ಜನ ಬೈಕಲ್ಲಿ ಬರ್ತಾರೆ, ಸಿನ್ಸ್ ಎಲ್ಲರೂ ಜೊತೆಗೆ ಸೇರಿ ನೋಡ್ತಾ ಇದ್ದಾರೆ ಮ್ಯಾಚ್, ಸುಮಾರು ಜನ ಬೈಕ್ ರ್ಯಾಲಿ ಮಾಡ್ಕೊಂಡು ಬರ್ತಾರೆ. ಆ ಥರದ್ದು ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ, ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾವುದೂ ಕಾರಣಕ್ಕೆ ಪಬ್ಲಿಕ್ಗೆ ಅಥವಾ ಟ್ರಾಫಿಕ್ಗೆ ಏನು ತೊಂದರೆ ಕೊಡಬಾರ್ದು. ಒಂದೆಡೆ RCB ಅಭಿಮಾನಿಗಳಲ್ಲಿ ಫೈನಲ್ ಪಂದ್ಯದ ಸಂಭ್ರಮ ಜೋರಾಗಿದ್ದು, ಸಮಾಜ ಸೇವಕ ಹರೀಶ್ ರೆಡ್ಡಿ ಅವರ ಉಚಿತ ಜರ್ಸಿ ವಿತರಣೆಯು ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು, ಸಂಭ್ರಮವನ್ನ ಕಾನೂನಿನ ಚೌಕಟ್ಟಿನಲ್ಲಿಯೇ ಆಚರಿಸುವಂತೆ ಮನವಿ ಮಾಡಿದೆ. IPL ಫೈನಲ್ ಫಲಿತಾಂಶ ಏನೇ ಆಗಿರಲಿ ಶಾಂತಿ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಸಾರ್ವಜನಿಕರಿಗೆ ಪೊಲೀಸರು ಸಂದೇಶ ರವಾನಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತ 7 ಬಾರಿ ಸಂಸದರಾಗಿ, ಕೇಂದ್ರದ ಸಚಿವರಾಗಿ ಮತ್ತು ರಾಜ್ಯದಲ್ಲಿ ಆಹಾರ ಸಚಿವರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿರುವ ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷ KH ಮುನಿಯಪ್ಪ ಅವರಿಗೆ ನೂತನವಾಗಿ ರಚನೆಯಾಗಲಿರುವ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮಾದರ ಮಹಾಸಭಾ ತಾಲೂಕು ಘಟಕ ಆಗ್ರಹಿಸಿದೆ. ಈ ದಿನ ಕರ್ನಾಟಕ ಸರ್ಕಾರ ಹೊಸದಾಗಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ನಮ್ಮ ಜನಾಂಗದ ಹಿರಿಯ ನಾಯಕರು ಮಾದರ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ಜನಾಂಗಕ್ಕೆ ರಾಜ್ಯದ ಅಧ್ಯಕ್ಷರಾಗಿರುವಂಥ KH ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರಾಜ್ಯದ ಮಾದರ ಮಹಾಸಭಾದ
ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಮಾತರ ಮಹಾಸಭಾ ಅಧ್ಯಕ್ಷ ಸುಗಟೂರು ದೇವರಾಜ್, ಜಿಲ್ಲಾಧ್ಯಕ್ಷ ಕೃಷ್ಣ, ಕೆಪಿಸಿಸಿ ಎಸ್ಸಿ ವಿಭಾಗದ ಸಂಚಾಲಕ ಗುಡಿಹಳ್ಳಿ ನಾರಾಯಣಸ್ವಾಮಿ, ಯುವ ಕಾಂಗ್ರೆಸ್ ಮುಖಂಡ ನರಸಿಂಹ, ಹಿರಿಯ ಮುಖಂಡ ಗಂಗನಹಳ್ಳಿ ರಾಮಣ್ಣ, ಭಕ್ತರಹಳ್ಳಿ ವಿಶ್ವನಾಥ್ ಇನ್ನಿತರರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಾದಿಗ ಸಮಾಜದವರಿಗೆ ಯಾವುದೇ ರೀತಿ ಉನ್ನತ ಸ್ಥಾನವನ್ನ ನೀಡಿಲ್ಲ. ಕರ್ನಾಟಕ ಮಾತ್ರವಲ್ಲದೆ ದೇಶದಲ್ಲಿ ಶೋಷಿತರ ಪರವಾಗಿ ಎಲ್ಲಾ ಜಾತಿಯ ಜನಾಂಗದವರಿಗೆ ಸಂವಿಧಾನಾತ್ಮಕವಾಗಿ ದೊರೆಯಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ಅನುಭವಿ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕೆಎಚ್ ಮುನಿಯಪ್ಪ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮಾದಿಗ ಸಮಾಜ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಳೆದ 40 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತರಾಗದೆ ಎಲ್ಲಾ ಜಾತಿಯ ಜನಾಂಗದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಶ್ರಮಿಸಿದ ಕೆಎಚ್ ಮುನಿಯಪ್ಪ ಅವರಿಗೆ ರಾಜಕೀಯ ರಂಗದಲ್ಲಿ ಅಪಾರ ಅನುಭವ ಮತ್ತು ಅಭಿಮಾನಿಗಳಿದ್ದು ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವ ಮೂಲಕ ಕರ್ನಾಟಕದಲ್ಲಿ ದಲಿತರಿಗೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಮಹಾಸಭಾ ಅಧ್ಯಕ್ಷರು ಈ ದಿನ ಕರ್ನಾಟಕ ಸರ್ಕಾರ ಹೊಸದಾಗಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ನಮ್ಮ ಜನಾಂಗದ ಹಿರಿಯ ನಾಯಕರು ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ಜನಾಂಗಕ್ಕೆ ರಾಜ್ಯದ ಅಧ್ಯಕ್ಷರಾಗಿರುವಂಥ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಇಡೀ ರಾಜ್ಯದ ಮಹಾಸಭಾದ ಎಲ್ಲ ಮುಖಂಡರು ಒತ್ತಾಯ ಮಾಡಿ ತಿಳಿಸ್ತಾ ಇದ್ದೀವಿ. ಅವರು ಹಿರಿಯ ರಾಜಕಾರಣಿಗಳು ಹಾಗೂ ಕೇಂದ್ರದಲ್ಲಿ 7 ಬಾರಿ ಸತತವಾಗಿ ಗೆದ್ದು ಎಲ್ಲರ ಮನದಲ್ಲಿ ನಿಂತಂಥ ಕೆಲಸಗಳನ್ನು ಮಾಡಿರ್ತಾರೆ. ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಯಾವುದೇ ಒಂದು ಖರ್ಚು ಚುಕ್ಕೆ ಇಲ್ಲದೆ ಇಷ್ಟು ದಿನ ನಡೆಸ್ಕೊಂಡು ಬಂದಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ಜನಸಂಖ್ಯೆ ಇರುವಂಥ ಈ ನಮ್ಮ ಜನಾಂಗಕ್ಕೆ ಹಿರಿಯರಾಗಿರೋದ್ರಿಂದ ಅವರಿಗೆ ಈ ಸಂಪುಟ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ನಮ್ಮ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ದಯವಿಟ್ಟು ಅವರಿಗೆ ಟೌನ್ ಸಿದ್ಧಾರ್ಥ ಶಿಡ್ಲಘಟ್ಟ. ಹಾಗಂದರೆ ಇವತ್ತು ಸೇರಿರೋ ವಿಚಾರ ಏನಂದರೆ ನಮ್ಮ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವೆಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ಕೇಂದ್ರದ ಕೆಲಸ ಮಾಡಿದೆ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡವ್ರೆ. ಅವರು ಹುಟ್ಟಿದ್ದು ಏನಿದ್ರು ಅದು ಸರಿ ಮಾಡವ್ರೆ. ಇವಾಗ ಅವ್ರು ಕೊಡಬೇಕಂತೇಳಿ ಎಲ್ಲ ವಿನಂತಿ ಮಾಡ್ತೀವಿ. ಮತ್ತು 2028ಗೆ ಮತ್ತೆ ಕಾಂಗ್ರೆಸ್ ಬರಬೇಕಂತೇಳಿ ನಾವು ವಿನಂತಿ ಮಾಡ್ತಾಯಿದ್ವಿ. ಎಡಗೆ ಸಮಾಜಕ್ಕೆ ಕೊಡಿಲ್ಲ ಅಂದರೆ ಮತ್ತೆ ಕಾಂಗ್ರೆಸ್ ಪಾರ್ಟಿ ಬರೋದು ಕಷ್ಟ ಇದೆ. ನಾವೆಲ್ಲ ವಿಚಾರ ಮಾಡ್ತಾಯಿದ್ವಿ. ಅವ್ರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ವಿನಂತಿ ಮಾಡ್ತಾಯಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಮಾತರ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ರಾಮಚಂದ್ರಪ್ಪ, ಖಜಾಂಚಿ ಬಿಕೆ ದ್ಯಾವಪ್ಪ, ಮುತ್ತೂರು ಮಂಜುನಾಥ್, ದೇವರಮಳ್ಳೂರು ಕೃಷ್ಣ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯ ನೂತನ ಶ್ರೀ ಜಲಕಂಠೇಶ್ವರ ಲಿಂಗ ಪ್ರತಿಷ್ಠಾಪನೆ, ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ದಿನಾಂಕ 31/5/2026 ಭಾನುವಾರ. ಶ್ರೀ ಯೋಗಮುನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ದಿನಾಂಕ 31/5/2026 ಭಾನುವಾರ ಸಂಜೆ 6:30ಕ್ಕೆ ತುಮಕೂರು ಲತಾ ಡ್ರಾಮಾ ಸೀನರಿಯಲ್ಲಿ ಹೆಸರಾಂತ ಕಲಾವಿದರು ಅಭಿನಯಿಸುವ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ. ಕಲಾಭಿಮಾನಿಗಳು ಆಗಮಿಸಿ ಪ್ರೋತ್ಸಾಹಿಸಿ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟನಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪ್ರಧಾನ ದತ್ತಿ ಧರ್ಮದರ್ಶಿಗಳು ಬಿಕೆ ಮಂಜುನಾಥ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program, designed to nurture young minds with care and creativity,
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್
ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಬೆಳಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಾನವ ಹಕ್ಕುಗಳ ಕಮಿಟಿ, ಕರ್ನಾಟಕ ರಾಜ್ಯ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಇತರ ಕಾರ್ಮಿಕ ಸಂಘಗಳ ಟ್ರೇಡ್ ಯೂನಿಯನ್ ವತಿಯಿಂದ ಉಚಿತ ಮನೆಯ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ಲಿರ್ತಕ್ಕಂಥ, ಸೂರು ಇಲ್ಲಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಲ್ಸ್ಕೊಳ್ಳಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಡ್ ಮಾರಾಟ ಕಳಿಸ್ತಾ ಇಲ್ಲ ನಾವು, ಅದು ಅದರಿಂದ ಏನಾದ್ರು ಸಂಪಾದನೆ ತಗೊಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ, ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್. ಮಾನವ ಹಕ್ಕುಗಳ ಕಮಿಟಿ, ಕರ್ನಾಟಕ ರಾಜ್ಯ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಇತರ ಕಾರ್ಮಿಕ ಸಂಘಗಳ ಟ್ರೇಡ್ ಯೂನಿಯನ್ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ಉಚಿತ ಮನೆಯ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಈ ಜನಪರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಬೈರೇಗೌಡ ಅವರು, ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ ಎಂದರು. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಈ ಉಚಿತ ಗೃಹ ಸಾಮಗ್ರಿಗಳನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದರು. ಅದರಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರವಾಗಿ 3000 ಅರ್ಜಿಗಳಲ್ಲಿ ಸಮೀಕ್ಷೆ ಪ್ರಕಾರವಾಗಿ ಈಗಾಗಲೇ 800 ಜನ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ. ಈಗ ಸಾಂಕೇತಿಕವಾಗಿ 3 ಜನಕ್ಕೆ ವಿತರಣೆ ಮಾಡಿ ಇದೇ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ 25 ಮನೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೆ ಏನೇ ಬೇಕಾದ್ರೂ ಸಾರ್ವಜನಿಕರಿಗೂ ಅಷ್ಟೇ, ಅಥವಾ ಯಾರನ್ನೇ ನಿಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಮಾಹಿತಿ ಏನಾದ್ರು ಕೊಡ್ತಾ ಇದ್ರೆ ನೀವೇ ಹಳ್ಳಿಯಿಂದ ಹಳ್ಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಮನೆ ಇಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ನಮ್ಮ ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವರು ಇಲ್ಲಿ ಇರುತ್ತೆ. ಹಂಗಾಗಿ ಬಂದು ನೇರವಾಗಿ ನೀವು ಕಚೇರಿಗೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ನೀವು ಪಡೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಅಷ್ಟಕ್ಕೂ ಮಿಗಿಲಾಗಿ ಕೆಲವೊಂದಿಷ್ಟು ಜನ ಈ ಸೇವೆಯನ್ನ ನಿಲ್ಲಿಸಬೇಕಂತ ಕೆಲವರೆಲ್ಲ ಹಣ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಹಂಗಾಗಿ ಈಗ ಮೊನ್ನೆ ಸಹ ನಮ್ಮ ಒಂದು ಟಿಪ್ಪರ್ ಲಾರಿನ ಹಿಡಿದು 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಎಲ್ಲಾ ದಾಖಲಾತಿಗೆ ಇದ್ರೂ ಸಹ, ಜಿಲ್ಲಾ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ರು ಸಹ ಉದ್ದೇಶಪೂರ್ವವಾಗಿ 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಆ ತರ ಇದಾಯ್ತಂದ್ರೆ ಟೋಟಲ್ ಆಗಿ ಏನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಗಣಿಗಾರಿಕೆ ಅಂತ ಏನು ಎಂಸೆಡ್ ನಡೀತಾ ಇದೆಯೋ ಟೋಟಲ್ ಬಂದ್ ಮಾಡ್ತೀವಿ. ಎಲ್ಲಾ ಸಂಘ ಸಂಸ್ಥೆಯವ್ರ ತರನೇ ಸಿಎಂ ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು
ಬಡವರಿಗೆ ಮನೆ ಇಲ್ಲಿರ್ತಕ್ಕಂಥ ಸೂರು ಇಲ್ಲಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಳಿಸ್ಕೊಡಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಡ್ ಮಾರಾಟ ಕಳಿಸ್ತಾ ಇಲ್ಲ ನಾವು, ಅದು ಅದರಿಂದ ಏನಾದ್ರು ಸಂಪಾದನೆ ತಗೊಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದೆ ಅಂದ್ರೆ ನಿಮ್ಗೇನು ಮಾನವ ಮರ್ಯಾದೆ ಇರುವ ಅಧಿಕಾರಿಗೆ ಒಟ್ಟಿಗೆ ನೀವು ಏನ್ ತಿಂತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ನೀವು ಮಾಡಂತ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ಸಹ ಸಹಕಾರ ಕೊಡ್ತೀವಿ. ಬಡವರು ಕೊಡಂತ ಸಾಮಗ್ರಿ ಕೊಡ್ತಕ್ಕಂಥ ಬಡವರು ಕೊಡ್ತಕ್ಕಂಥ ಗಾಡಿನೇ ಹಿಡಿದು ನೀವು ಅದರಲ್ಲಿ ಒಂದು ಹೆಂಜಲ್ ಕಾಸು ತಿಂತಾ ಇದ್ರ ಅಂತಂದ್ರೆ ನೀವು ಓದಿ ನೀವು ಆ ಹುದ್ದೆಯಲ್ಲಿ ಕೂತಿದ್ದು ಕೂಡ ನಾವು ನಾಚಿಕೆಗೇಡಿ ಕೆಲಸ ಅಂತ ಹೇಳಕ್ಕೆ ನಾನು ಈ ಸಮಯದಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹೇಳೋದೊಂದೇ, ಈಗೇನು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲಾ ಕಡೆನೂ ಈಗಾಗಲೇ ಜನಸಾಮಾನ್ಯರ ಕೆಲಸಗಳಿಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದನ್ನ ಅಡ್ಡಿಪಡಿಸೋದಾಗ್ಲಿ ಅಥವಾ ಅದಕ್ಕೆ ತೊಂದರೆ ಕೊಡುವಂತದಾಗ್ಲಿ ಮಾಡಿದ್ರಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ದೇವರಾಜ್, ಶಿವರೆಡ್ಡಿ, ವೆಂಕಟೇಶ್, ರಾಮಕೃಷ್ಣಪ್ಪ, ಈಶ್ವರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿವಾಹಿತೆಯ ಭೀಕರ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ನಾದಿನಿಯೇ ಮಾಸ್ಟರ್ ಮೈಂಡ್, ಕಟ್ಟುಕತೆ ಕಟ್ಟಲು ಹೋಗಿ ಆರೋಪಿಗಳು ಅಂದರ್. ಆಲಿಕಲ್ಲು ಮಳೆಯ ಅಬ್ಬರ, ನೆಲ ಕಚ್ಚಿದ ತೋಟದ ಬೆಳೆಗಳು, ಸಂಕಷ್ಟಕ್ಕೆ ಸಿಲುಕಿದ ರೈತರು. IPL ಫೈನಲ್ಗೆ ಕ್ಷಣಗಣನೆ, ಅಭಿಮಾನಿಗಳ ಉತ್ಸಾಹಕ್ಕೆ ಹತೋಟಿ ಇರಲಿ, ಕಾನೂನು ಮೀರಿದ್ರೆ ಹುಷಾರೆಂದ ಪೊಲೀಸ್ ಇಲಾಖೆ. ನೂತನ ಸಿಎಂ ಪದಗ್ರಹಣ ಹಿನ್ನೆಲೆ KH ಮುನಿಯಪ್ಪನವರಿಗೆ DCM ಸ್ಥಾನಕ್ಕೆ ಪಟ್ಟು, ಮಾದರ ಮಹಾಸಭಾ ತಾಲೂಕು ಘಟಕದಿಂದ ಆಗ್ರಹ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.